Namaskara. Thank you, Kumar sir, for coming on this podcast. Namaste, sir. Thanks for providing this opportunity to share information about me. Thank you so much. Definitely, definitely. Sir, you are presently the principal since 2023 in Karkala Polytechnic. Yes, sir. How was your journey, sir? Because I know that uh, you were in private sector, then government, then you have become today Polytechnic principal. How was your journey, sir, all these years? Uh, ಜರ್ನಿ ಅಷ್ಟು ಸುಲಭದಲ್ಲಿ ಇರ್ಲಿಲ್ಲ ಸರ್. ಬಿಗಿನಿಂಗ್ ಇಂದಾನೆ ಹೇಳ್ಬೇಕಂತಾದ್ರೆ ನಾವು ಕಲ್ತದ್ದೆಲ್ಲ ಸರ್ಕಾರಿ ಶಾಲೆಗಳಲ್ಲಿ. ಪ್ರೀ ಸ್ಕೂಲ್ ಎಜುಕೇಶನ್ ಇಲ್ಲ ನಮ್ಗೆ. ಇಂಗ್ಲಿಷ್ ಆಲ್ಫಾಬೆಟ್ಸ್ ಕಲ್ತದ್ದೇ 5th ಸ್ಟ್ಯಾಂಡರ್ಡ್ ಆನ್ವರ್ಡ್ಸ್. ಮತ್ತೆ ಟಿಲ್ ಅಂಡರ್ ಗ್ರಾಜುಯೇಷನ್ ಅಂದ್ರೆ ಬಿ ವರೆಗೆ ನಾನು ಗವರ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲೇ ಎಜುಕೇಶನ್ ಕ್ವಾಲಿಫಿಕೇಶನ್ ಎಲ್ಲ ಅಕ್ವೈರ್ ಮಾಡಿದ್ದು. ಲೇಟರ್ ಜಾಯಿನ್ ಟು ದ ಗವರ್ಮೆಂಟ್ ಸರ್ವಿಸ್ ಇನ್ 2010 ಗವರ್ಮೆಂಟ್ ಸರ್ವಿಸ್. ಅದಕ್ಕೂ ಮುಂಚೆ ನಾನು ಒಂದ್ 2 ಕಡೆ ಪ್ರೈವೇಟ್ ಅಲ್ಲೂ ಕೆಲಸ ಮಾಡ್ತಾ ಇದ್ದೆ. ನಂತರ ನಾನು ಅರೌಂಡ್ 10 ಇಯರ್ಸ್ ನಾನು HOD ಆಗಿ ಗವರ್ಮೆಂಟ್ ಪಾಲಿಟೆಕ್ನಿಕ್ ಉಡುಪಿಯಲ್ಲಿ ಕೆಲಸ ಮಾಡಿದೆ. ನಾನು HOD ಆಗಿರುವಾಗ ನಮ್ಮ ಉನ್ನತಿ ಸಂಸ್ಥೆಯ ಸಂಬಂಧ ನನಗೆ ಅಲ್ಲಿಂದ ಇದೆ. ಸಿನ್ಸ್ ಫ್ರಮ್ ಪ್ರೀ ಕೋವಿಡ್ ಇಂದಾನು ಕೂಡ ಉನ್ನತಿ ಬಗ್ಗೆ ಬಹಳಷ್ಟು ಪ್ರೀತಿ ಮತ್ತೆ ಗೌರವ ಮತ್ತೆ ಕೃತಜ್ಞತೆ ಉನ್ನತಿ ಬಗ್ಗೆ. ಲೇಟರ್ ಐ ಗಾಟ್ ಟ್ರಾನ್ಸ್ಫರ್ಡ್ ಸರ್. ಟ್ರಾನ್ಸ್ಫರ್ ಆಗಿ ನಾನು ಕಾರ್ಕಳಕ್ಕೆ ಬಂದೆ. ಕಾರ್ಕಳಕ್ಕೆ ಬಂದ್ಬಿಟ್ಟು ಇಲ್ಲಿ ನಾನು ಪ್ರಿನ್ಸಿಪಲ್ ಆಗಿ ಚಾರ್ಜ್ ತಗೊಂಡಿದ್ದೀನಿ. ಪ್ರೆಷರ್ ಇದೆ ಬಟ್ ನಾನು ಅದನ್ನ ಪ್ಲೆಜರ್ ಅಲ್ಲಿ ತಗೊಂಡ್ಬಿಟ್ಟು ಇಲ್ಲಿಯ ಬಡ ವಿದ್ಯಾರ್ಥಿಗಳಿಗೆ ನಮ್ಮಿಂದ ಉತ್ತಮ ಸೇವೆಯನ್ನು ಕೊಡ್ಲಿಕ್ಕೆ ಮತ್ತೆ ಈ ಸಂಸ್ಥೆಯ ಅಭಿವೃದ್ಧಿ ಮತ್ತೆ ಪ್ರಗತಿ ಎಡೆಗೆ ಸಾಗಿಸ್ಲಿಕ್ಕೆ ನಮ್ದೊಂದು ಸಂಕಲ್ಪ ಇದೆ. ಅವರ ಸ್ಟೇಟ್ ರೆಕಗ್ನಿಷನ್ ಸಿಗ್ಬೇಕು, ಸುತ್ತಮುತ್ತ ಹಳ್ಳಿಗಳ ಮಕ್ಕಳಿಗೆ, ಬಡ ಕುಟುಂಬದ ಮಕ್ಕಳಿಗೆ ತಾಂತ್ರಿಕ ಶಿಕ್ಷಣ ಲಭಿಸ್ಬೇಕು. ಮತ್ತೆ ನಾನು ಫೇಸ್ ಮಾಡಿದ್ದು ಇಲ್ಲಿ ಚಾಲೆಂಜಸ್ ಅಂತಂದ್ರೆ, ಪ್ರೀವಿಯಸ್ ಇಯರ್ ಸ್ವಲ್ಪ ಅಡ್ಮಿಷನ್ ಕಡಿಮೆ ಆಯ್ತು. ದೆನ್ ಲೇಟರ್ ನನ್ನ ಟೆನ್ಯೂರ್ ಆಫ್ ಪ್ರಿನ್ಸಿಪಲ್ ಅಲ್ಲಿ ದೇರ್ ವರ್ ಸೆವರಲ್ ಆಕ್ಟಿವಿಟೀಸ್ ವಿ ಕಂಡಕ್ಟೆಡ್ along with the curriculum. There were extracurricular and co-curricular activities were conducted. ಅದರಿಂದ ಜನಗಳಿಗೆ ಸ್ವಲ್ಪ ಮೆಸೇಜ್ ಹೋಯ್ತು, ಇಲ್ಲಿ ಸಂಸ್ಥೆಯಲ್ಲಿ ಕೆಲವೆಲ್ಲ ಕಾರ್ಯಚಟುವಟಿಕೆಗಳು ಆಗ್ತಾ ಇದೆ ಅಂತ ಹೇಳಿ. ಅದ್ರ ಒಟ್ಟಿಗೆ ಮತ್ತೆ ಡೆವಲಪ್ಮೆಂಟ್ ವರ್ಕ್ಸ್ ಕೂಡ ನಡೀತಾ ಇದೆ ಸರ್. ಅರೌಂಡ್ 5 crores ಅಲ್ಲಿ ಈಗ ಡೆವಲಪ್ಮೆಂಟ್ ವರ್ಕ್ಸ್ ನಡೀತಾ ಇದೆ. ಅಡಿಷನಲ್ ಕ್ಲಾಸ್ ರೂಮ್ ಆಗ್ತಾ ಇದೆ. ಅಡಿಷನಲ್ ಕ್ಲಾಸ್ ರೂಮ್ ಬಿಲ್ಡಿಂಗ್ ಅಪ್ರಾಕ್ಸಿಮೇಟ್ಲಿ 4 crore ಅಲ್ಲಿ 1 crore ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿದೆ. 4 crore ಅಲ್ಲಿ ಆನ್ ಗೋಯಿಂಗ್ ಪ್ರಾಜೆಕ್ಟ್ ಇದೆ. ಅದರಲ್ಲಿ ವಿತ್ ವೆಲ್ ಎಸ್ಟಾಬ್ಲಿಷ್ಡ್ ರೀಡಿಂಗ್ ರೂಮ್ ಅಂಡ್ ಲೈಬ್ರರಿ ಬಿಲ್ಡಿಂಗ್ ಎಲ್ಲ, ಅದಕ್ಕೆ ಫರ್ನಿಚರ್ ಅನ್ನ ಪ್ರೊವೈಡ್ ಮಾಡೋದು ಅದೆಲ್ಲ ಕೂಡ ವ್ಯವಸ್ಥೆ ಆಗ್ತಾ ಇದೆ. ಐ ವಿಲ್ ಕಮ್ ಟು ದಟ್. ನಿಮ್ ಕಾಲೇಜ್ ಬಗ್ಗೆ ಮಾತಾಡ್ತೀನಿ ಆಮೇಲೆ. ಫಸ್ಟ್ ನಿಮ್ ಬಗ್ಗೆನೇ ಮಾತಾಡೋಣ. ನೀವು ಒಂದು ಹೇಳಿದ್ರೆ, ಈಗ ಒಂದು ಹಳ್ಳಿ ಕಡೆಯಿಂದ ಬಂದಿದ್ದೀರಾ, ಗವರ್ಮೆಂಟ್ ಸ್ಕೂಲ್ ಇಂದ, ಅಂಡ್ ನೀವು ಸ್ಟಾರ್ಟಿಂಗ್ ನಲ್ಲಿ ಸ್ಕೂಲು ಹೋಗಿಲ್ಲ ಅದು ಹೇಳಿದ್ರ ಸ್ಟಾರ್ಟ್ ನಲ್ಲಿ. ಸೊ ಒಂದು ವಾಟ್ ವಾಸ್ ದ ಮೋಟಿವೇಶನ್ ಸರ್? ಐ ಮಸ್ಟ್ ಡೂ ಸಮಥಿಂಗ್. ಈ ಮೋಟಿವೇಶನ್ ಎಲ್ಲಿಂದ ಒಂದು ಕಡೆಯಿಂದ ಬರ್ಬೇಕಲ್ವಾ? ಯಾರೋ ಒಂದು ಹೇಳ್ಬೇಕು, ಅಲ್ಲ ಅಂದ್ರೆ ಹೆಂಗೆ ಅದು ಬಂತು? ಯಾರು ಕೊಟ್ಟಿದ್ದಾರೆ ಆ ಮೋಟಿವೇಶನ್? ಏನಾಯ್ತು ಅಷ್ಟು ದೊಡ್ಡದಾಗಿ ಬಂದಿದ್ದೀರಾ? ಬೇಸಿಕಲಿ ಒಂದು ಫಾರ್ಮರ್ ಫ್ಯಾಮಿಲಿ ಸರ್ ನಮ್ದು. ಡ್ಯೂರಿಂಗ್ 5th ಸ್ಟ್ಯಾಂಡರ್ಡ್ ಅಲ್ಲಿ ಇರುವಾಗ ನಮ್ ತಂದೆ ತೀರ್ಕೊಂಡ್ಬಿಟ್ರು. ನಮ್ ತಾಯಿ ತುಂಬಾ ಶ್ರಮ ಪಟ್ರು. ನಾವಿನ್ನು ಚಿಕ್ಕವರು, 4 ಜನ ಮಕ್ಕಳು ನಾವು ನಮ್ಮ ಫ್ಯಾಮಿಲಿಯಲ್ಲಿ. ಅವ್ರ ಒಟ್ಟಿಗೆ ನಾವು ಕೆಲಸ ಮಾಡ್ತಾ ಇದ್ವಿ. ಇವಾಗ ಹಾಲಿಡೇಸ್ ಅಲ್ಲಿ ನಾವು ಹೊಲ ಗದ್ದೆಗಳಲ್ಲಿ ಹೋಗಿ ಕೆಲಸಗಳನ್ನ ಮಾಡಿ ನಮ್ಮ ತಾಯಿಗೆ ಸಪೋರ್ಟ್ ಕೊಡ್ತಾ ಇದ್ವಿ. ಮತ್ತೆ ನಮ್ಮ ಅಣ್ಣ ಸ್ವಲ್ಪ ದೊಡ್ಡವರಾಗಿ ಆದ್ಮೇಲೆ ಅವ್ರ ಜವಾಬ್ದಾರಿ ತಗೊಂಡ್ರು. ಅವ್ರಿಗೂ ಕೂಡ ನಾವು ಸಾಥ್ ಕೊಟ್ವಿ. ಅವರೇ ನಮ್ಮನ್ನ ಬೆಳೆಸಿದ್ದಾರೆ ಹೇಳ್ಬೇಕಂದ್ರೆ. ಶಿಕ್ಷಣ ಕೊಡಿಸ್ಲಿಕ್ಕೆ ಆಯ್ತು, ನಮ್ಮನ್ನ ಬೆಳೆಸ್ಲಿಕ್ಕೆ ಆಯ್ತು. ಆ
ಬಡತನ ಅಂತಂದ್ರೆ ಒಂಥರ ದುಸ್ಥಿತಿ ಇತ್ತು ನಮ್ಗೆ. ಆ ಟೈಮಲ್ಲಿ ನಮ್ಗೆ ಸುಸ್ಥಿತಿಗೆ ಬರ್ಲಿಕ್ಕೆ ಶಿಕ್ಷಣ ಒಂದು ನಮ್ಗೆ ಆಸರೆ ಆಗ್ಬೋದು ಅನ್ನೋ ಒಂದು ಆಸೆಯಲ್ಲಿ ಥರ್ಸ್ಟ್, ದಟ್ ವಾಸ್ ದ ಥರ್ಸ್ಟ್ ಐ ಕ್ಯಾನ್ ಸೇ. ಅಂಡ್ ಬೇರೆ ನಮ್ಮ ಸಂಬಂಧಿಕರಲ್ಲೂ ಕೆಲವೊಬ್ರು ಕಲಿತಾ ಇದ್ದದ್ದನ್ನು ನೋಡಿ ನಾವು ಅವರ ಹಾಗೆ ಶ್ರಮ ಪಡ್ಬೇಕು, ಶ್ರದ್ಧೆಯಿಂದ ಕಲಿಬೇಕು, ಕಲ್ತು ಕೆಲಸ ತಗೋಬೇಕು, ನಮ್ಮ ಕುಟುಂಬಕ್ಕೆ ಆಸರೆ ಆಗ್ಬೇಕು. ಇವೆಲ್ಲ ಇನ್ಸಿಡೆಂಟಲ್ ಇನ್ಸ್ಪಿರೇಷನ್ಸ್ ಸರ್. ಇನ್ಸಿಡೆಂಟಲ್ ಸರ್ ಅದು ಚಿಕ್ಕ ವಿಷಯ ಅಲ್ಲ, ಯಾಕೆಂದ್ರೆ ತುಂಬಾ ಜನ ಮೆನಿ ಪೀಪಲ್ ಇನ್ ಯುವರ್ ಪೊಸಿಷನ್ ವುಡ್ ಹ್ಯಾವ್ ಅಕ್ಸೆಪ್ಟೆಡ್. ನಮ್ ಲೈಫ್ ಹಂಗೆ ಹೇಳ್ಬಿಟ್ಟು ಅಕ್ಸೆಪ್ಟ್ ಮಾಡಿ ಹಂಗೆ ಸುಮ್ಮನೆ ಯುನೋ ವೇಸ್ಟ್ ಆಗ್ಬೋದಾಯ್ತು. ಬಟ್ ಯು ಟುಕ್ ಇಟ್ as a challenge, sir. You did engineering. It is not an ordinary thing. You did engineering and with and then, if I'm not wrong, you have done M.Tech, which is again one more big gamut in the. So it is not ordinary, sir. ಅದು ನಿಮ್ಗೆ ಏನೋ ಒಂದು ಇನ್ಸ್ಪಿರೇಷನ್, ಏನೋ ಮಾಡಬೇಕು, ಸಾಧಿಸ್ಬೇಕು, ಆ ಥರ ಥರ್ಸ್ಟ್ ತುಂಬಾ ಜನಕ್ಕೆ ಥರ್ಸ್ಟ್ ಇರುತ್ತೆ ಸರ್. ಬಟ್ ಪ್ರಾಕ್ಟೀಸ್ ಮಾಡಲ್ಲ. ಅದಕ್ಕೆ ನೀವು ದುಡಿಗೂ ಇರ್ಬೇಕಲ್ವಾ, ಅದು ಆಗ್ತಾ ಇಲ್ಲ ತುಂಬಾ ಜನ. ಮೆನಿ ಪೀಪಲ್ ಡೋಂಟ್ ಆಕ್ಚುಲಿ ಪುಟ್ ಇನ್ ದಟ್ ಎಫರ್ಟ್. ದಟ್ ಇಸ್ ವೈ ಐ ಆಮ್ ಆಸ್ಕಿಂಗ್ ಯು, ಸರ್, ಬಿಕಾಸ್ you are an inspiration to so many village youth. Even today they are struggling, sir. They want to do something good for their family, but they don't know the way. So tell me, what made you do that, sir? ಏನದು ಅದು ಹೆಂಗೆ ನೀವು ಅದು ಸಾಧಿಸಿದ್ದೀರಾ? What was the motivation that made you do it? ಕಲಿಬೇಕನ್ನೋ ಒಂದು ಛಲನೂ ಹೇಳ್ಬೋದು, ಹಠನೂ ಹೇಳ್ಬೋದು ಸರ್. ಹಾಗಾಗಿ ನಾನು ಗ್ರಾಜುಯೇಷನ್ ಮಾಡಿಕೊಂಡು, ನನಗೆ ಆಕ್ಚುಲಿ ಬೈ ಚಾಯ್ಸ್ ಅಲ್ಲಿ ನಾನು ಈ ಪ್ರೊಫೆಷನ್ಗೆ ಬಂದನಲ್ಲ, ಬೈ ಚಾನ್ಸ್ ಅಲ್ಲಿ ಬಂದದ್ದು ಅಂತ ಹೇಳ್ಬೋದು. ಲೇಟರ್ ನಾನು 13 ವರ್ಷ ಆದ್ಮೇಲೆ ಸರ್ವಿಸ್ ಅಲ್ಲಿ ನಾನು ಪೋಸ್ಟ್ ಗ್ರಾಜುಯೇಷನ್ ಅಡ್ಮಿಷನ್ ಆಗಿದೆ ರೆಗ್ಯುಲರ್ ಮೋಡ್ ಅಲ್ಲಿ. ಸ್ಪಾನ್ಸರ್ ಕೊಟ್ಟ ರೆಗ್ಯುಲರ್ ಮೋಡ್ ಅಲ್ಲಿ ನಾನು ರೆಗ್ಯುಲರ್ ಸ್ಟೂಡೆಂಟ್ಸ್ ಒಟ್ಟಿಗೆ ಕೂತು ಇಡೀ ದಿನ ಕ್ಲಾಸ್ ಕೇಳಿ, ಆ ಟೈಮಲ್ಲಿ ಫ್ಯಾಮಿಲಿ ಇತ್ತು, ಚಿಕ್ಕ ಮಕ್ಕಳಿದ್ರು, ನನಗೆ ಓದ್ಲಿಕ್ಕೂ ಕೂಡ ಬಿಡ್ತಿರ್ಲಿಲ್ಲ. ಅವರನ್ನ ಮಲಗಿಸಿ ಆದ್ಮೇಲೆ ನಾನು ಲೇಟ್ ನೈಟ್ ವರೆಗೆ ಓದೋದು, 3 o'clock ವರೆಗೆ ಓದೋದು. ಮತ್ತೆ ಮಾರ್ನಿಂಗ್ ಎದ್ಬಿಟ್ಟು 7 o'clock ಪುನಃ ಕಾಲೇಜಿಗೆ ಹೋಗ್ಬೇಕು ಕ್ಲಾಸ್ ಅಟೆಂಡ್ ಆಗ್ಲಿಕ್ಕೆ. ಅಂಡ್ ಐ ಪರ್ಸ್ಯೂಡ್ ವಿತ್ ಗುಡ್ CGPA. ಐ ಆಮ್ ಹ್ಯಾಪಿ. ದ ಎಫರ್ಟ್ ಅಂಡ್ ದ ಡಿಟರ್ಮಿನೇಷನ್ ಇದ್ದದ್ರಿಂದ ನಾವು ಗೋಲ್ ಅನ್ನ ಅಚೀವ್ ಮಾಡ್ಲಿಕ್ಕೆ ಆಗಿದೆ ಅಂತ ನನ್ನ. ಅಮೇಜಿಂಗ್. ಚಿಕ್ಕ ವಿಷಯ ಅಲ್ಲ ಸರ್. ಇಟ್ ಇಸ್ ನಾಟ್ ಅನ್ ಆರ್ಡಿನರಿ ಥಿಂಗ್, ಬಿಕಾಸ್ ಐ ಸಿ ಲಾಟ್ ಆಫ್ ಯೂತ್. ಇಲ್ಲ ಸರ್, ಕಷ್ಟ ಸರ್, ನಾವು ಫಾರ್ಮರ್ ಸರ್. ಫಾರ್ಮರ್ ಆಯ್ತು ಏನಾಯ್ತು, ಅದಕ್ಕೂ ಶಿಕ್ಷಣಗೂ ಕನೆಕ್ಷನ್ ಇಲ್ಲ. ನೀವು ದುಡಿಬಹುದು, ಯು ಕ್ಯಾನ್ ಸ್ಟಿಲ್ ಗೋ ಟು ಕಾಲೇಜ್, ಸ್ಟಿಲ್ ಸ್ಟಡಿ. ಇಟ್ ಇಸ್ ಪಾಸಿಬಲ್. There are very few like you are doing it. So I want people to understand, because maximum rural areas nalli they are farming background and they don't try to get educated on land ide, farming ide, hange bitbittare. But education is important a lot, sir. How do you think? But you are a farmer, you have been a farmer, you know farming, and yes, you are now an educator. ಅದರದ್ದು ಕೋರಿಲೇಷನ್ ಹೆಂಗೆ ಸರ್? ಒಂದು ಕೋರಿಲೇಷನ್ ಹೆಂಗೆ ಹೇಳ್ತೀರಾ? ಹೌ ಹ್ಯಾಸ್ ಇಟ್ ಹೆಲ್ಪ್ ಯು? ಈಗಲೂ ಕೂಡ ನನಗೆ ಫಾರ್ಮಿಂಗ್ ಅನ್ನೋದು ಒಂಥರ ಹಾಬಿ ಮತ್ತೆ ಪ್ಯಾಷನ್ ಸರ್. ಆಕ್ಚುಲಿ ನಾನು ಐ ಆಮ್ ಲಿಟಲ್ ಫಾರ್ ಅವೇ ಫ್ರಮ್ ಮೈ ನೇಟಿವ್ ಪ್ಲೇಸ್. ನಾನು ಆಕ್ಚುಲಿ ಪ್ಲಾಂಟೇಶನ್ ಮಾಡಿಸಿದ್ದೀನಿ, ಒಂದು 4 acres ಅರೇಕಾ ನಟ್ ನಮ್ದು ಲ್ಯಾಂಡ್ ಉಂಟು. ಈಗಲೂ ನಾನು ಊರಿಗೆ ಹೋದ್ರೆ, ನಮ್ಮ ಊರು ಇಲ್ಲಿಂದ ಒಂದು 250 kilometer ಆಗ್ತದೆ, ನಾನು ಫಸ್ಟ್ ಹೋಗೋದೇ ಆ ಫಾರ್ಮಿಂಗ್ ಫೀಲ್ಡಿಗೆ. ಹೋದ ತಕ್ಷಣ ಒಂದು ಅರ್ಧ 1 ಗಂಟೆಯಲ್ಲಿ ಎತ್ಕೊಂಡು ಫಾರ್ಮಿಂಗ್ ಫೀಲ್ಡಿಗೆ ಹೋಗ್ತೀನಿ. ಇಡೀ ತೋಟ ಸುತ್ತಾಡ್ತೀನಿ. ಅಲ್ಲಿ ಏನಾದ್ರು ಡಿಫಿಷಿಯನ್ಸೀಸ್ ಡಿಫೆಕ್ಟ್ಸ್ ಇದ್ರೆ ನಾನು ಅವರಿಗೆ ಸಜೆಸ್ಟ್ ಮಾಡ್ತೀನಿ, ಅಡ್ವೈಸ್ ಕೊಡ್ತೀನಿ.
ಅಂಡ್ ಮೋರ್ ಓವರ್ ನಾನೇ ಖುದ್ದು ನಿಂತು ಇಡೀ ದಿನ ಕೆಲಸನೂ ಮಾಡ್ತೇನೆ. ಸಮಯ ಸಂದರ್ಭ ಆಗಿದ್ದಾಗ ನನಗೆ ಅದೊಂದು ಖುಷಿ ಕೊಡುತ್ತೆ ಹೊಲಗಳಲ್ಲಿ. ಯಾಕಂದ್ರೆ ಬೇಸಿಕಲಿ ವಿ ಆರ್ ಫ್ರಮ್ ಫಾರ್ಮರ್ ಫ್ಯಾಮಿಲಿ ಅಲ್ವಾ, ಅದೊಂದು ಇದೆ, ಅದು ನಮ್ಮ ಮೈಯಲ್ಲಿ ಆ ಒಂದು ಕಸುಬನ್ನ ಮರಿದೇ ಇರೋ ತರ ಆಗಿದೆ. ಸರ್, ಈಗ you are an HOD, you are now a principal. You said challenges were there. How do you see the future for Polytechnic in this country? ಒಂದು ಹುಡುಗರಿಗೆ ಯಾವ ರೀತಿ ಅವರು ಅಕ್ಸೆಪ್ಟ್ ಮಾಡಿಕೊಂಡು ಪಾಲಿಟೆಕ್ನಿಕ್ ಬರಬೇಕು? ಸರ್, ನನಗೆ ಇಂಜಿನಿಯರಿಂಗ್ ಸೀಟ್ ಸಿಗ್ಲಿಲ್ಲ, ನಾನು ಪಾಲಿಟೆಕ್ನಿಕ್ ಮಾಡ್ತೀನಿ, ಎಲ್ಲ ITI ಮಾಡಿಬಿಟ್ಟು ಈಗ ಪಾಲಿಟೆಕ್ನಿಕ್ ಮಾಡ್ತಾ ಇದ್ದೀನಿ. ಇನ್ ದ ಸೆನ್ಸ್ ಅವರು ನಾನು ಇದು ಮಾಡಬೇಕು ಹೇಳ್ಬಿಟ್ಟು ಕಡಿಮೆ ಜನ ಬರ್ತಾ ಇದ್ದಾರೆ. ಅದು ಯಾಕೆ ಸರ್? ವಾಟ್ ಇಸ್ ದ ರೀಸನ್? ಅದು ಏನ್ ಮೆಸೇಜಿಂಗ್ ನಲ್ಲಿ ಏನ್ ಪ್ರಾಬ್ಲಮ್ ಬರ್ತಾ ಇದೆ? ಸರ್, ನಾವು ಇಲ್ಲಿ ಇದ್ಕೊಂಡು ಒಬ್ರು ಹೆಡ್ ಆಫ್ ದ ಇನ್ಸ್ಟಿಟ್ಯೂಷನ್ ಆಗಿ ನಮ್ಮ ಮಕ್ಕಳಿಗೆ ನಾವ್ ಏನನ್ನ ಪ್ರೊವೈಡ್ ಮಾಡ್ತೀವಿ, ನಾನು ಹೇಳಿದ್ನಲ್ಲ, ಅಕಾಡೆಮಿಕ್ ಅಷ್ಟೇ ಅಲ್ಲದೆ ಪಠ್ಯೇತರ ಚಟುವಟಿಕೆಗಳು ಕೂಡ ತುಂಬಾ ಪ್ರಾಮುಖ್ಯತೆಯನ್ನು ಪಡೆಯುತ್ತೆ. ಮಕ್ಕಳನ್ನ ಸೆಳಿಲಿಕ್ಕಾಯ್ತು, ಮಕ್ಕಳನ್ನ ನಾವು ಟ್ರಾನ್ಸ್ಫಾರ್ಮೇಶನ್ ಅನ್ನ ತರಬೇಕು. ರೈಟ್ ಫ್ರಮ್ ಬಿಗಿನಿಂಗ್ ಅವ್ರ ಅಡ್ಮಿಷನ್ ತಗೊಳ್ತಾರೆ, ಆಚೆ ಕಡೆ ಹೋಗುವಾಗ ನಾವು ಎಲ್ಲಾ ಕೂಡ ಲೋಡ್ ಮಾಡಿ ಕಳಿಸ್ಬೇಕು. ಮಷೀನ್ ಅಲ್ಲಿ ಹೋಗಿ ಆನ್ ಮಾಡಿದ್ರೆ ವರ್ಕ್ ಆಗೋ ಹಾಗೆ ನಾವು ಮಾಡಿ ಕಳಿಸ್ಬೇಕು. ಅದಕ್ಕೆ ತಕ್ಕಂಗ ನಮ್ಮ ಒಂದು ಆಕ್ಷನ್ ಪ್ಲಾನ್ ಇರುತ್ತೆ, ಆಕ್ಟಿವಿಟೀಸ್ ಅನ್ನ ಕಂಡಕ್ಟ್ ಮಾಡ್ತೀವಿ. ಮತ್ತೆ ಮಕ್ಕಳನ್ನ ನಾವು ಕರಿಯರ್ ಅಂಡ್ ಗ್ರೋತ್ ಆಸ್ಪೆಕ್ಟ್ ಅಲ್ಲಿ ಉನ್ನತಿ ಫೌಂಡೇಶನ್ ಇಂದ ನಾವು 30 ದಿನಗಳ ಕಾಲ 100 ಗಂಟೆಗಳ ಕಾಲ ಅತ್ಯುತ್ತಮ ಸಂಪನ್ಮೂಲ ವ್ಯಕ್ತಿಗಳನ್ನ ನಾನು ಕಂಡಿದ್ದೀನಿ ನನ್ನ ಸೇವಾ ಅನುಭವದಲ್ಲಿ, ಮತ್ತೆ ಉನ್ನತಿ ಒಟ್ಟಿಗಿರೋ ನನ್ನ ಸಂಬಂಧದಲ್ಲಿ. ಮತ್ತೆ ಮಕ್ಕಳು ತುಂಬಾ ಚೇಂಜ್ ಆಗ್ತಾರೆ ಸರ್. ದಟ್ ಈಸ್ ದ ಬೆಸ್ಟ್ ಥಿಂಗ್ ಐ ಕ್ಯಾನ್ ಸೇ. The productive outcome of the transformation what I have seen, and few ಅದರ ಒಟ್ಟಿಗೆ ಮಕ್ಕಳದು ನಾನು ಡೆವಲಪ್ಮೆಂಟ್ ಯಾವ ರೀತಿ ನೋಡಿದ್ದೀನಿ ಅಂತಂದ್ರೆ, ಕೆಲವರು ಮಕ್ಕಳು ಕೂಡಲೇ ಜಾಬಿಗೆ ಹೋಗ್ತಾರೆ, ಕೆಲವು ಮಕ್ಕಳು ಹೈಯರ್ ಸ್ಟಡೀಸ್ ಚೂಸ್ ಮಾಡ್ತಾರೆ. ಹೈಯರ್ ಸ್ಟಡೀಸ್ ಅಲ್ಲೂ ಕೂಡ ಈ ಬೇಸ್ಮೆಂಟ್ ಸಿಕ್ಬಿಟ್ಟು ಅವರು ಡ್ಯೂರಿಂಗ್ ದ ಪರ್ಸ್ಯೂಯಿಂಗ್ ದ ಡಿಗ್ರಿನೇ ಅವರಿಗೆ ಪ್ಲೇಸ್ಮೆಂಟ್ ಆಗುತ್ತೆ ಒಳ್ಳೊಳ್ಳೆ MNC ಕಂಪನಿಯಲ್ಲಿ. ನಾವು ಇಲ್ಲಿ ಹಾಕಿಕೊಟ್ಟ ಒಂದು ಅಡಿಪಾಯದಿಂದ ನಮ್ಮ ಮಕ್ಕಳು ದೊಡ್ಡ ಮಟ್ಟದಲ್ಲಿ ಇರ್ತಾರೆ ಅಂತಂದ್ರೆ ಅದೇ ನಮ್ಗೆ ಬಹಳಷ್ಟು ದೊಡ್ಡ ಸಂತೋಷ. ನಮ್ಗೆ ಅದೊಂದು ಖುಷಿನೇ. ನಮ್ಮ ಮಕ್ಕಳು ಏನಾದ್ರು ಒಳ್ಳೇದಾಗಿದೆ ಅಂದ್ರೆ ಅದೊಂದು ಖುಷಿನೇ, ನೋ ಡೌಟ್. ಮತ್ತೆ ನಮ್ಮ ಪ್ಲೇಸ್ಮೆಂಟ್ ಸೆಲ್ ಕೂಡ ತುಂಬಾ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತದೆ. ಎಂಪ್ಲಾಯಬಿಲಿಟಿ ಆಯ್ತು, ಇಂಟರ್ನ್ಶಿಪ್ ಅನ್ನು ಪ್ರೊವೈಡ್ ಮಾಡೋದಾಯ್ತು, ಮತ್ತೆ ಆಫ್ಟರ್ ಕಂಪ್ಲೀಷನ್ ಆಫ್ ದ ಕೋರ್ಸ್ ನಾವು ಜಾಬ್ ಅನ್ನ ಹುಡುಕ್ಬಿಟ್ಟು ಮಕ್ಕಳನ್ನ ಅಕಾಮಿಡೇಟ್ ಮಾಡ್ಲಿಕ್ಕೆ ನೋಡ್ತೀವಿ. ಮತ್ತೆ ಅದ್ರ ಒಟ್ಟಿಗೆ ಆಡೆಡ್ ಸ್ಕಿಲ್ ಅಂತ ಹೇಳುವಾಗ ಕಮ್ಯುನಿಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್ ನವ್ ಎ ಡೇಸ್. ಆ ಉದ್ದೇಶದಿಂದ ನಾವು ಮಕ್ಕಳ ವೆಕೇಶನ್ ಅಲ್ಲಿ ನಮ್ಮ ಉನ್ನತಿಯವರಿಗೆ ನಾವು ಮಾತಾಡ್ಕೊಂಡ್ಬಿಟ್ಟು ನಾವು ಅವರನ್ನ ಸ್ಲಾಟ್ ಬ್ಯಾಚ್ ಅನ್ನ ಕೊಟ್ಟು ಮಕ್ಕಳನ್ನ ಹಾಲಿಡೇಸ್ ಅಲ್ಲೂ ಕೂಡ ಅಂದ್ರೆ ವೆಕೇಶನ್ ಅಲ್ಲೂ ಕೂಡ ಬರುವ ಹಾಗೆ ಅವರಿಗೆ ನಾವು ಪ್ರೇರಣೆ ಕೊಡ್ತೀವಿ ಸರ್. ತುಂಬಾ ಒಳ್ಳೆ ರೀತಿಯ ಅಟೆಂಡೆನ್ಸ್, ಇಂಟ್ರೆಸ್ಟ್, ಆ ಕ್ವಾಲಿಟೀಸ್ ನಾವು ವ್ಯಾಲಿಡಿಕ್ಷನ್ ಆಫ್ ದ ಉನ್ನತಿ ನೋಡುವಾಗ, ಸರಿ ಇನಾಗ್ರಲ್ ಗಿಂತ ವ್ಯಾಲಿಡಿಕ್ಷನ್ ಅಲ್ಲಿ ನೋಡುವಾಗ ನಮ್ಗೆ ಅತಿ ಸಂತೋಷ ಆಗ್ತದೆ. ನಮ್ಮ ಮಕ್ಕಳು ಇಂಥ ದೊಡ್ಡ ಬದಲಾವಣೆ ಆಗಿದೆಯಲ್ಲ, ಕಾನ್ಫಿಡೆನ್ಸ್ ಜಾಸ್ತಿ ಆಗಿರುತ್ತೆ, ಫಿಯರ್ ಆಫ್ ಫೇಲ್ಯೂರ್ ಅನ್ನೋದು ಅವ್ರ ಕೈಯಲ್ಲಿ ಇರೋದಿಲ್ಲ, ಸ್ಟೇಜ್ ಫಿಯರ್ ಇರೋದಿಲ್ಲ, ಲೀಡರ್ಶಿಪ್ ಕ್ವಾಲಿಟಿ ಇರುತ್ತೆ, ಮುಂದೆ ಬಂದ್ಬಿಟ್ಟು ಪ್ರೋಗ್ರಾಮ್ ಅನ್ನೇ ಆರ್ಗನೈಸ್ ಮಾಡುವಾಗುತ್ತೆ. ನಮಗೆ ಇದಕ್ಕಿಂತ ಹೆಚ್ಚು ಬೇಕು ನಮ್ಮ ಮಕ್ಕಳಲ್ಲಿ ಕಾಣುವಂಥದ್ದು ಅನ್ನೋದು ಅತಿ ಸಂತೋಷ ಆಗುತ್ತೆ. ಈ ನೆಲೆಯಲ್ಲಿ ನಾನು ಉನ್ನತಿ ಫೌಂಡೇಶನ್ಗೆ ನನ್ನ ವೈಯಕ್ತಿಕ ಮತ್ತು ಎಲ್ಲಾ ಸಿಬ್ಬಂದಿ, ವಿದ್ಯಾರ್ಥಿಗಳ ಪರವಾಗಿ, ಸಂಸ್ಥೆಗಳ ಪರವಾಗಿ ಕೃತಜ್ಞತೆಯನ್ನ ಸಲ್ಲಿಸಲಿಕ್ಕೆ ಬಯಸ್ತೀನಿ ಸರ್ ನಾನು. ಥ್ಯಾಂಕ್ ಯು ಸೋ ಮಚ್. ಯಾಕೆಂದ್ರೆ ಸರ್, ನಿಮ್ ತರ ಎಜುಕೇಶನಿಸ್ಟ್ ಇದ್ರೆ ಉನ್ನತಿ ಸಕ್ಸೀಡ್ ಆಗುತ್ತೆ. ಯಾಕೆಂದ್ರೆ ನೀವು ಅಮಂಗ್ ದಿ ಫಸ್ಟ್ ಕೋವಿಡ್ ಟೈಮ್ ಮುಂಚೆ ಆ ಟೈಮ್ ಇಂದ ನೀವು ಸಪೋರ್ಟ್ ಮಾಡಿದ್ದೀರಾ. ಅದೇ ಇಂಪಾರ್ಟೆಂಟ್ ಸರ್. ಯಾಕೆಂದ್ರೆ ನಾವು ಮಾಡೋದು ಒಂದು ಕೆಲಸ, ಬಟ್ ಈ ಕೆಲಸ ಇವ್ರಿಗೆ ಬೇಕು, ನಮ್ಮ ಹುಡುಗರಿಗೆ ಬೇಕು, ಅದು ಒಳ್ಳೇದಾಗತ್ತೆ
ಅವ್ರಿಗೆ ನಾವು ಟೈಮ್ ನಮ್ ಕಡೆಯಿಂದ ಕೊಟ್ಟು ಇದಕ್ ನಡೆಸಲೇಬೇಕು, ಆ ತರ ಒಂದು ವಿಚಾರ ನಿಮ್ಮ ಹತ್ರ ಇದೆ. ದಟ್ ಈಸ್ ವೈ ಯು ಆರ್ ಸೋ ಸ್ಪೆಷಲ್. ಇನ್ ದ ಸೆನ್ಸ್, ನೀವು ಹುಡುಗರ ಬಗ್ಗೆ ಥಿಂಕ್ ಮಾಡ್ತೀರಾ, ಅವ್ರ ಫ್ಯೂಚರ್ ಬಗ್ಗೆ ಥಿಂಕ್ ಮಾಡ್ತೀರಾ. ದೊಡ್ಡ ವಿಷಯ ಸರ್ ಇದು. ಇಟ್ಸ್ ನಾಟ್ ಅನ್ ಆರ್ಡಿನರಿ ಥಿಂಗ್, ಇಟ್ಸ್ ಅ ವೆರಿ ವೆರಿ ಬಿಗ್ ಥಿಂಗ್. ಸರ್, ವಾಟ್ ಇಸ್ ಇಟ್ ದಟ್ ನೀವು ಉನ್ನತಿ ಕಲಿತೀರಾ? ವಾಟ್ ಇಸ್ ಇಟ್ ದಟ್ ಒಂದು 3 ವಿಷಯ ನೋಡಿದೆ ಅಂದ್ರೆ ಏನ್ ಚೇಂಜ್ ನೋಡಿದ್ದೀರಾ ಇದಾದ್ಮೇಲೆ? ಅವ್ರು ಇದು ನಾನು ಎಕ್ಸ್ಪೆಕ್ಟ್ ಮಾಡಿದೀನಿ, ಇದಾಗಿದೆ, ಆ ತರ ಒಂದು 3 ಥಿಂಗ್ಸ್ ವಾಟ್ ಯು ಸಾ ಇನ್ ಯೋರ್ ಎಕ್ಸ್ಪೀರಿಯನ್ಸ್. ಅದು ಉನ್ನತಿ ಕೋರ್ಸ್ ಯು ಆರ್ ಟೆಲಿಂಗ್. ಆಸ್ ಅ ಉನ್ನತಿ ಕೋರ್ಸ್ ಆದ್ಮೇಲೆ ಇವ್ರಲ್ಲಿ ಏನ್ ಒಂದು 3 ವಿಷಯ ಎಲ್ಲಾರ ಕಡೆ ನೋಡಿದೀನಿ, ಆ ತರ ಏನಾದ್ರು ಇದೆಯಾ ಹೇಳೋದು? ನಾನು ಪರ್ಸನಲ್ ಒಪಿನಿಯನ್ ಅನ್ನು ಎಕ್ಸ್ಪ್ರೆಸ್ ಮಾಡ್ಬೇಕಂದ್ರೆ ಸರ್, ಫಸ್ಟ್ ಅಂಡ್ ಫಾರ್ಮೋಸ್ಟ್, ಉನ್ನತಿ ರಿಸೋರ್ಸ್ ಪರ್ಸನ್ಸ್ ಆರ್ ದ ವೆರಿ ಎಫೆಕ್ಟಿವ್ ರಿಸೋರ್ಸ್ ಪರ್ಸನ್ that affect and impact not only for the students, even the staff members, faculty members of our institution. Our energy, our honesty, our punctuality, since from beginning of the class till end of the class ನಾವು ನೋಡ್ತಾ ಇರ್ತೀವಲ್ವಾ, ಕೆಲವೊಮ್ಮೆ ಹೋಗಿ ಕೂರ್ತೀವಲ್ವಾ, ಅದು ನಮ್ಮನ್ನು ಕೂಡ ಒಂಥರ ಮೋಟಿವೇಟ್ ಮಾಡಿದೆ. ನಾವು ಹಾಗಿರ್ಬೇಕು, ಮಕ್ಕಳಿಗೆ ಅದನ್ನ ಕೊಡ್ಬೇಕು, ನಾವು ಎನರ್ಜೆಟಿಕ್ ಆಗಿರ್ಬೇಕು, ಟೈಮ್ ಸೆನ್ಸ್ ಅನ್ನೋದಿರ್ಬೇಕು, ಎಮೋಷನ್ ಮ್ಯಾನೇಜ್ಮೆಂಟ್ ಆದ್ರೂ ಆಯ್ತು. ನಾವು ಮಕ್ಕಳಲ್ಲಿ ತುಂಬಾ ಕಂಡಿದ್ದೇವೆ. ಉನ್ನತಿ ಇಸ್ ಹ್ಯಾವ್ ವೆರಿ ಎಫೆಕ್ಟಿವ್ ಅಂಡ್ ಎಫಿಷಿಯಂಟ್ ರಿಸೋರ್ಸ್ ಪರ್ಸನ್ಸ್. ನಾನು ಹೇಳೋದಾದ್ರೆ ಎಸ್ಪೆಷಲಿ ಗುರುಪ್ರಸಾದ್ ಭಟ್ ಅವರು ಮಾತ್ರ ಅಲ್ಟಿಮೇಟ್. ವಾಟ್ ಎನರ್ಜಿ! ಇವನ್ ರೇಷ್ಮಾ ಮೇಡಮ್ ಆಲ್ಸೋ ಮಕ್ಕಳಲ್ಲಿ ತುಂಬಾ ಒಳ್ಳೆ ಇನ್ಪುಟ್ ಅನ್ನ ಕೊಟ್ಬಿಟ್ಟು ಅವ್ರದ್ದು ತುಂಬಾ ಬದಲಾವಣೆ ಸರ್. ನಾನು ಬಹಳ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ಬೇಕು ಅಂತಂದ್ರೆ, ಸಿ ದ ಓರ್ ಏನಿರುತ್ತೆ ಬಿಫೋರ್ ಮೇಕಿಂಗ್ ದ ಆರ್ನಮೆಂಟ್, ಆ ಪರಿಸ್ಥಿತಿಯಲ್ಲಿದ್ದ ಸ್ಟೂಡೆಂಟ್ಸ್ ಅನ್ನ ಒಂದು ಓರ್ ಅನ್ನ ಒಂದು ಬ್ಯೂಟಿಫುಲ್ ಆರ್ನಮೆಂಟ್ ಆಗಿ ಟ್ರಾನ್ಸ್ಫಾರ್ಮೇಶನ್ ತಗೊಳ್ತಾರೆ ಅಂತಂದ್ರೆ ಅದಕ್ಕೆ ಉನ್ನತಿಗೆ ಕಾರಣ ಅಂತ ಹೇಳ್ತೀನಿ. ಉನ್ನತಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ನೋಡ್ಬೋದು. ಕಾನ್ಫಿಡೆನ್ಸ್ ಬಿಲ್ಡ್ ಆಗಿರುತ್ತೆ, ಮಕ್ಕಳಲ್ಲಿ ಬಿಹೇವಿಯರ್ ಚೇಂಜ್ ಆಗುತ್ತೆ. ಮತ್ತೆ ನಾವು ಉನ್ನತಿ ಕ್ಲಾಸ್ ಆಗುವವರೆಗೆ ಮಕ್ಕಳು ಎದುರು ಹೋದ್ರು ಕೂಡ ನಮ್ಮನ್ನ ಅಂದ್ರೆ ರೆಸ್ಪಾನ್ಸ್ ಕೊಡ್ತಾ ಇರ್ಲಿಲ್ಲ. ಮಕ್ಕಳು ಎದುರು ಬಂದ್ರೆ ಈಗ ತುಂಬಾ ಚೇಂಜಸ್, ಬಿಹೇವಿಯರ್ ಚೇಂಜಸ್, ವಿಶ್ ಮಾಡುವಂಥದ್ದು, ರೆಸ್ಪೆಕ್ಟ್ ಮಾಡುವಂಥದ್ದು, ವಿಸ್ಪರಿಂಗ್ ಆಯ್ತು, ಗ್ರೀಟ್ ಮಾಡೋದಾಯ್ತು, ವೆರಿ ಎಫೆಕ್ಟಿವ್ changes. The Unnati is thank you, thankful. It makes me feel very happy sir, because ನಾವು ಅಟೆಂಪ್ಟ್ ಮಾಡ್ತಾ ಇದೀವಿ ಈ ವರ್ಷ 25-26 ನಾವು 2 ಲಕ್ಷ ಯುವಕರಿಗೆ ಅಕ್ರಾಸ್ ದ ಕಂಟ್ರಿ 12 ಸ್ಟೇಟ್ಸ್ ನಲ್ಲಿ ಅಟೆಂಪ್ಟ್ ಮಾಡ್ತಾ ಇದೀವಿ. ಅಂಡ್ ನೀವೆಲ್ಲ ಸ್ಟಾರ್ಟ್ ಮಾಡಿದ್ರ ಇನ್ ವೇ ಉತ್ಸಾಹ ಕೊಟ್ಟು ಅದು ದೊಡ್ಡದಾಕಿ ಈಗ ಓವರ್ 500 ಪೀಪಲ್ ಕೆಲಸ ಮಾಡ್ತಾ ಇದ್ದಾರೆ ವೇರಿಯಸ್ ಡಿಸ್ಟ್ರಿಕ್ಟ್ಸ್ ನಲ್ಲಿ. and we are attempting 2 lakh of youth. and ಇದು ಬೇಕು ಅಲ್ವಾ? ಇದು ಯುವಕರಿಗೆ ಬೇಕು, ಯಾಕಂದ್ರೆ ನಾಳೆ ಅವ್ರಿಗೆ ಕೆಲಸ ಬೇಕಾದ್ರೆ ಯೂಸ್ ಆಗತ್ತೆ. ವೆರಿ ಎಸೆನ್ಷಿಯಲ್ ಸರ್, ಖಂಡಿತ ವೆರಿ ಎಸೆನ್ಷಿಯಲ್. ಅಂಡ್ ಯು ಆರ್ recognized the needy people, I can say, because ನೀವು ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ ಟಾರ್ಗೆಟ್ ಮಾಡಿರೋದ್ರಿಂದ. ಈಗ ನಾನು ಇನ್ಸ್ಟಿಟ್ಯೂಟ್ ಹೆಡ್ ಆಗಿ ಹೇಳೋದಾದ್ರೆ, ಅತಿ ಬಡ ಮಕ್ಕಳು, ನಮ್ದೊಂದು ನಾಮಿನಲ್ ಫೀಸ್ ಇರುತ್ತೆ 4,000 5,000 ಇದ್ರು ಕೂಡ ಅದನ್ನ ಕಟ್ಲಿಕ್ಕೆ ಆಗದೆ ಇರೋ ಫ್ಯಾಮಿಲಿಗಳು ಮಕ್ಕಳು ಇಲ್ಲಿ ಬರ್ತಾರೆ. ಸೊ ನೀವು ಅಂತ ಮಕ್ಕಳನ್ನ ರೆಕಗ್ನೈಸ್ ಮಾಡಿ ನಿಮ್ಮ ಸೇವೆ ಖಂಡಿತವಾಗ್ಲೂ ಹೈಲಿ ಅಪ್ರಿಷಿಯೇಬಲ್ ಸರ್, ಹೈಲಿ ಅಪ್ರಿಷಿಯೇಬಲ್ ಅಂಡ್ ಹೈಲಿ ರೆಸ್ಪೆಕ್ಟ್ಫುಲ್. ವಿ ಹ್ಯಾವ್ ಹೈ ರಿಗಾರ್ಡ್ಸ್ ಆನ್ ದಟ್. ಯಾಕಂದ್ರೆ ನಾನು ಇನ್ನೊಂದು ವಿಷಯ ಹೇಳಲಿಕ್ಕೆ ಬಯಸೋದಂದ್ರೆ, ನಮ್ಮಲ್ಲಿ ಮಕ್ಕಳು ತುಂಬಾ ಇದ್ದಾರೆ. ಕೆಲವೊಮ್ಮೆ ಪ್ರೈವೇಟ್ ಹಾಸ್ಪಿಟಲ್ನವರು ನಮ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಸರ್, ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡುವ ಅಂತ ಹೇಳಿ. ನಾನು ಪ್ರೈವೇಟ್ ಹಾಸ್ಪಿಟಲ್ ಕಾಂಟ್ಯಾಕ್ಟ್ ಮಾಡುವಾಗ ನಾನು ಒಪ್ಪೋದಿಲ್ಲ, ಇಲ್ಲ ಅಂತ ಹೇಳ್ತೀನಿ ನಾನು. ಆಗ ನಾನೇನ್ ಮಾಡ್ತೀನಿ, ಮೀಟಿಂಗ್ ಮಾಡ್ಬಿಟ್ಟು ಒಪಿನಿಯನ್ ಕಲೆಕ್ಟ್ ಮಾಡ್ಬಿಟ್ಟು ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡೋದಾದ್ರೆ ಸರ್ಕಾರಿ ಆಸ್ಪತ್ರೆಯನ್ನ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಅವರ ಸಹಯೋಗದಿಂದ ಮಾಡುವ. ನನ್ನ ಉದ್ದೇಶ ಏನು ಅಂತಂದ್ರೆ, ನನ್ನ ಬಡ ಮಕ್ಕಳ ಏನು ರಕ್ತದಾನ ಇದೆ ಬಡ ರೋಗಿಗಳಿಗೆ ಸಿಗ್ಲಿ ಅನ್ನೋ ಒಂದು ಸೋದ್ದೇಶ. ಹಾಗಾಗಿ ನಾನು ಆ ಮಕ್ಕಳಿಂದ ನೀವೇನು ನಮ್ಮ ಮಕ್ಕಳಿಗೆ ಕೊಡ್ತಾ ಇದ್ರೆ, ನಮ್ಮಿಂದ ಒಂದು ಸಣ್ಣ ಕಾಂಟ್ರಿಬ್ಯೂಷನ್ ಟು ದ ಸೊಸೈಟಿ ಫಾರ್ ದ ನೀಡಿ ಪೀಪಲ್.
ಸೋ ನೈಸ್, ಸೋ ನೈಸ್. ಸರ್, ಒಂದು ನಿಮ್ ಕಾಲೇಜ್ನಲ್ಲಿ ಈಗ ಪ್ಲೇಸ್ಮೆಂಟ್ಸ್ ಬಗ್ಗೆ ಮಾತಾಡಿದ್ರ, ಯಾವ ರೀತಿ ಕಂಪನೀಸ್ ಬರ್ತಾ ಇದೆ, ಏನೋ ಯಾವ ರೀತಿನಲ್ಲಿ ಪ್ಲೇಸ್ಮೆಂಟ್ಸ್ ಆಗ್ತಾ ಇದೆ, ಉನ್ನತಿಯಿಂದ ನಾನು ಏನ್ ಮಾಡ್ಬೋದು ನಿಮ್ಗೆ ಆ ಸಹಾಯ? ಯಾಕೆಂದ್ರೆ ನಾವೆಲ್ಲ ಮಾಡ್ತಾ ಇರೋದು, ಟ್ರೈನಿಂಗ್ ಕೊಡ್ತಾ ಇರೋದು ಅವ್ರಿಗೆ ಕೆಲಸ ಕೊಡ್ಬೇಕು, ಕೆಲಸ ಆಗ್ಬೇಕು, ಒಳ್ಳೆ ಕಂಪನಿನಲ್ಲಿ ಕೆಲಸ. ಸೊ ನಾವು ಏನೇನ್ ಮಾಡ್ಬೋದು, ನಿಮ್ ಪ್ರಕಾರ ಏನೇನ್ ಚೇಂಜಸ್ ನಾವು ಆಡ್ ಮಾಡ್ಬೋದು? ನಿಮ್ಗೆ ಗೊತ್ತಿರ್ಬೋದು, ಉದ್ಯೋಗಂ ಪೋರ್ಟಲ್ ಬಗ್ಗೆ ಗೊತ್ತಿರ್ಬೋದು. ಒಂದು ವಿಡಿಯೋ ಪೋರ್ಟಲ್ ಇದೆ, ಯುವಕರದು ವಿಡಿಯೋ ರೆಸ್ಯೂಮೆ ಇದೆ. ನಾವು ಈಗ ರೆಸ್ಯೂಮೆ ತುಂಬಾ ಕಂಪನೀಸ್ಗೆ ಕಳಿಸ್ತಾ ಇದೀವಿ, ಅವ್ರು ನೋಡ್ಕೊಂಡು ಹೈರ್ ಮಾಡಿ ಹೇಳ್ಬಿಟ್ಟು. ಆ ತರ ರೀತಿನಲ್ಲಿ ಏನೇನ್ ಮಾಡ್ಬೋದು ಸರ್? ಅದೇ ತರ ಒಂದು ಸ್ವಯಂ ನೋಡಿದ್ರ ಗೊತ್ತಿಲ್ಲ, ಸ್ವಯಂ ಒಂದು ರಿಪೋರ್ಟ್ 6 ಪೇಜ್ ರಿಪೋರ್ಟ್ ಬರ್ತಾ ಇದೆ ಸರ್ ಅವ್ರಿಗೆ, ಸೈಕೋಮೆಟ್ರಿಕ್ ಅನಾಲಿಸಿಸ್. ತುಂಬಾ ಚೆನ್ನಾಗಿದೆ ಸರ್, ಅದು ಚೆಕ್ ಮಾಡ್ಬೇಕು, ಅದು ಅವ್ರಿಗೆ ಹೋಗುತ್ತೆ, ಬಟ್ ಚೆಕ್ ಮಾಡ್ಬೋದು. ಸರ್, ನಾನು ಹೇಳೋದಾದ್ರೆ ನಮ್ಮ ಸಂಸ್ಥೆ ವಿಷಯದಲ್ಲಿ ಹೇಳೋದಾದ್ರೆ ಉನ್ನತಿಯಿಂದ ಮಾಡುವಂತದ್ದು ಏನಿಲ್ಲ, ಸಂಸ್ಥೆ ಕಡೆಯಿಂದಾನೇ ಮಾಡುವಂತದ್ದು ತುಂಬಾ ಇದೆ. ಯಾಕಂದ್ರೆ ನಾವು ಉನ್ನತಿಯವರಿಗೆ ಅಪ್ರೋಚ್ ಮಾಡ್ಬಿಟ್ಟು ರೈಟ್ ಟೈಮ್ ಅಲ್ಲಿ ನಾವು ಅವರಿಗೆ ಟ್ರೈನಿಂಗ್ ಅನ್ನ ಕೊಡ್ಸಿದ್ರೆ, ನಾನು ಹೇಳಿದ್ನಲ್ವಾ ಈಗ 5th ಸೆಮ್ ಅಲ್ಲಿ ಬಿಗಿನ್ ಆಗೋದಕ್ಕೂ ಮುಂಚೆ ನಾವು ಮಕ್ಕಳಿಗೆ ಟ್ರೈನಿಂಗ್ ಕೊಡ್ಸಿದೀವಿ. ಸೊ ಅಲ್ಲಿ ಎಫೆಕ್ಟಿವ್ ಕಮ್ಯುನಿಕೇಶನ್, ಬಿಹೇವಿಯರ್ ಮ್ಯಾನೇಜ್ಮೆಂಟ್ ಎಲ್ಲ ಕಲ್ತಿರ್ತಾರೆ ಮಕ್ಕಳು. ಸೂನ್ ಆಫ್ಟರ್ ಕಂಪ್ಲೀಷನ್ ಆಫ್ ದ 5th ಸೆಮ್ ದೇ ಆರ್ ಗೋಯಿಂಗ್ ಫಾರ್ ದ ಫುಲ್ ಟೈಮ್ ಇಂಟರ್ನ್ಶಿಪ್. ಸೊ ಇಂಟರ್ನ್ಶಿಪ್ ಅಲ್ಲಿ ಅವ್ರ ಬಿಹೇವಿಯರ್, ಪರ್ಫಾರ್ಮೆನ್ಸ್ ಬೇಸಿಸ್ ಮೇಲೆ ಅವ್ರಿಗೆ ರೆಗ್ಯುಲರೈಸು ಆಗ್ತದೆ. ಇವನ್ ವಿ ಆರ್ ಚೂಸಿಂಗ್ ಇಂಟರ್ನ್ಶಿಪ್ ಇಂಡಸ್ಟ್ರೀಸ್ ಅಂತಂದ್ರೆ ಅವರಿಗೆ, ನಮ್ಮ ಮಕ್ಕಳಿಗೆ ಸ್ಟಿಫಂಡ್ ಕೂಡ ಸಿಗ್ಬೇಕು, ಅವರಿಗೆ ಅಕಾಮಿಡೇಷನ್ ಫ್ರೀಯಲ್ಲಿ ಆಗಿ ಸ್ಟಿಫಂಡ್ ಕೂಡ ಸಿಗುವಂತ ವ್ಯವಸ್ಥೆಯನ್ನು ಸಪೋರ್ಟ್ ಮಾಡ್ತಾ ಇದ್ದಾರೆ. ಈಗ ಗವರ್ಮೆಂಟ್ ಸಪೋರ್ಟ್ ಮಾಡ್ತಾ ಇದ್ದಾರೆ ಇಂಟರ್ನ್ಶಿಪ್. ಎಸ್ ಸರ್, ಹೌದು ಹೌದು. ಸೊ ಅಂತ ಕಂಪನೀಸ್, ಇಂಡಸ್ಟ್ರೀಸ್ ಅನ್ನ ಚೂಸ್ ಮಾಡಿ ಕಳಿಸ್ತಾ ಇದೀವಿ. ಇದಕ್ಕೆ ನಾನು ಹೇಳೋದು, ನಾಟ್ ಓನ್ಲಿ ದ ಟೆಕ್ನಿಕಲ್ ಥಿಂಗ್ಸ್ ವಾಟ್ ವಿ ಹೀಡ್ ಸಿನ್ಸ್ ಫ್ರಮ್ ಫಸ್ಟ್ ಸೆಮಿಸ್ಟರ್ ಟು 5th ಸೆಮ್, ದಿಸ್ ದ ಆಡೆಡ್ ಸ್ಕಿಲ್. ಅವರನ್ನ ಒಂದು ಉದ್ಯೋಗಿಗಳನ್ನಾಗಿ ಮತ್ತೆ ಜವಾಬ್ದಾರಿಯುತ ಸಿಟಿಸನ್ ಆಗಿ ಮಾಡ್ಲಿಕ್ಕೆ ಉನ್ನತಿ ಕಾರಣ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಉನ್ನತಿಯಿಂದ ನಾನು ಬಯಸೋದಕ್ಕಿಂತ ಸಂಸ್ಥೆ ಅದರ ತಕ್ಕ ಹಾಗೆ ಒಂದು ಆಕ್ಷನ್ ಪ್ಲಾನ್ ಅನ್ನ, ಶೆಡ್ಯೂಲ್ ಅನ್ನ ಫಿಕ್ಸ್ ಮಾಡಿದ್ರೆ ಮಕ್ಕಳಿಗೆ ಅದರ ಸದುಪಯೋಗ ಆಗುತ್ತೆ ಅನ್ನೋದು ನನ್ನ ಭಾವ. ವಿ ಆರ್ ವಿತ್ ಯು ಸರ್, ಆಲ್ವೇಸ್, ಎನಿ ಟೈಮ್, ಅಟ್ ಯುವರ್ ಸರ್ವಿಸ್, ಡೆಫಿನೆಟ್ ಆಗಿ. ಬಿಕಾಸ್ ಅಲ್ಟಿಮೇಟ್ಲಿ ಪ್ಲೇಸ್ಮೆಂಟ್ ಕೊಡ್ಬೇಕು ಅವ್ರಿಗೆ, ಜಾಬ್ ಕೊಡ್ಬೇಕು, ಒಳ್ಳೇದಾಗ್ಬೇಕು ಅವ್ರಿಗೆ. ದಟ್ ಈಸ್ ಅವರ್ ಇಂಟೆನ್ಷನ್ ಆಲ್ಸೋ. ಸೊ ಆಲ್ ದ ಬೆಸ್ಟ್ ಸರ್. ಅಂಡ್ ರಿಯಲಿ, ನಿಮ್ ಫ್ಯಾಮಿಲಿನಲ್ಲಿ ಯಾರ್ಯಾರಿದ್ದಾರೆ? ನಿಮ್ಮ ಮಕ್ಕಳು ಇದು ಯಾರ್ಯಾರಿದ್ದಾರೆ? ನನಗೆ 2 ಮಕ್ಕಳು ಸರ್, ಒಂದು ಗಂಡು ಒಂದು ಹೆಣ್ಣು. ಮಗ ಫಸ್ಟ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ, ಮಗಳು ಇನ್ನು ನರ್ಸರಿಗೆ ಹೋಗ್ತಾರೆ. ತಾಯಿ ಇದ್ದಾರೆ, ತಂದೆ ಇಲ್ಲ. ಮತ್ತೆ ಸಿಬ್ಲಿಂಗ್ಸ್ ಇದ್ದಾರೆ, ಅಣ್ಣ ಇದ್ದಾರೆ, ತಂಗಿ ಇದ್ದಾರೆ, ಅಕ್ಕ ಇದ್ದಾರೆ. ನಮ್ದು ಸ್ವಲ್ಪ ಎಜುಕೇಶನ್ ಫ್ಯಾಮಿಲಿನೇ. ನಂದು ಕಸಿನ್ಸ್ ಗಳೆಲ್ಲ ಪ್ರೊಫೆಷನಲ್ ಕೋರ್ಸ್ ಅಕ್ವೈರ್ ಮಾಡಿರೋದು, BE, M.Tech, MBA, MBBS, MS ಇದ್ದಾರೆ. ಟೀಚರ್ಸ್ ಸುಮಾರು ಜನ ಇದ್ದಾರೆ. ಸ್ವಲ್ಪ ಕ್ವಾಲಿಫೈಡ್ ಫ್ಯಾಮಿಲಿನೇ, ವೆಲ್ ಎಜುಕೇಟೆಡ್ ಫ್ಯಾಮಿಲಿ. ಸರ್, ಒಂದು ಯು ಮೂವ್ಡ್ ಔಟ್ ಆಫ್ ಯುವರ್ ವಿಲೇಜ್. ನೀವು ವಿಲೇಜ್ ನಲ್ಲಿ ಇರ್ಲಿಲ್ಲ, ಕೆಲಸ ಮಾಡಕ್ಕೆ ಬೇರೆ ಕಡೆ ಹೋಗಿದ್ದೀರಾ ಅಲ್ವಾ? ಈಗ ನಾನು ನೋಡ್ತಾ ಇದ್ದೀನಿ ತುಂಬಾ ಪ್ರಾಬ್ಲಮ್ಸ್ ಬಗ್ಗೆ ಬರ್ತಾ ಇದೆ. ಈಗ ನಿಮ್ದೇ ಪಾಲಿಟೆಕ್ನಿಕ್ ಸ್ಟೂಡೆಂಟ್ಸ್ ನೋಡಿದೆ ಅಂದ್ರೆ, ಅವರು ಔಟ್ಸೈಡ್ ಹೋಗೋಕೆ ರೆಡಿ ಇಲ್ಲ, ಎಲ್ಲ ಮನೆ ಹತ್ರ ನೆಕ್ಸ್ಟ್ ಡೋರ್ ಇದ್ರೆ ಕೆಲಸ ಮಾಡ್ತೀನಿ, ಈ ತರ ಒಂದು ಪರಿಸ್ಥಿತಿ ಬರ್ತಾ ಇದೆ. ನಿಮ್ ಅಡ್ವೈಸ್ ಏನು ಸರ್ ಅವ್ರಿಗೆ? ಸರಿ ಸರ್, ಸರಿ, ಅದು ಕರೆಕ್ಟ್ ಕ್ಲಿಯರ್ ಆಗಿದೆ. ಸಾರಿ, ಈಗ ಮಕ್ಕಳು ಏನ್ ಮಾಡ್ತಾರೆ, ಅವ್ರ ತಂದೆ ತಾಯಿ ಮಕ್ಕಳು ಸ್ವಲ್ಪ ದೂರ ಹೋಗಿ ಕೆಲಸ ಮಾಡ್ಬೇಕಾದ್ರೆ ಅವ್ರಿಗೆ ಇಷ್ಟ ಅಲ್ಲ. ಪಕ್ಕದ ಮನೆಯಲ್ಲಿ ಕೆಲಸ ಸಿಕ್ಕಿದೆ ಅಂದ್ರೆ ಓಕೆ, ಆ ತರ ಒಂದು ಡೆವಲಪ್ ಆಗ್ತಾ ಇದೆ. ನೀವು ನೋಡಿರ್ಬೋದು ನಿಮ್ ಕಾಲೇಜ್ನಲ್ಲಿ ಇದು. ಸರ್, ಅವ್ರಿಗೆ ಒಂದು ಏನ್ ಅಡ್ವೈಸ್ ಕೊಡ್ತಾರೆ? ಈಗ ನಮ್ಮ ವಿಷಯ ಹೇಳ್ಬೇಕು ಅಂತಾದ್ರೆ, ನೋಡಿ ಸರ್, ನಾನು ಊರ್ ಬಿಟ್ಟು 25 ವರ್ಷ ಆಯ್ತು ನಾನು ಬಿಟ್ಟು. ಆದ್ರೆ ನಾನು 10th ಆನ್ವರ್ಡ್ಸ್ ನಾನು PUC ಇಂದ ಮನೆ ಬಿಟ್ಟು ಇರೋದು.
ಆಗ ನಾನು ನನ್ನ ಡಿಸ್ಟ್ರಿಕ್ಟ್ ಅಲ್ಲಿ ಇದ್ದೆ ಕ್ವಾಲಿಫಿಕೇಶನ್ ಅನ್ನ ಎಜುಕೇಶನ್ ಅನ್ನ ಮಾಡ್ಲಿಕ್ಕೆ ಅಂತ ಹೇಳಿ. ನಾನು ಸರ್ವಿಸ್ ಏರಿಯಾ ಆದ್ಮೇಲೆ ಊರಿಂದ ದೂರ ನಾನು ಇಟ್ಕೊಂಡು 16 ವರ್ಷ ಆಯ್ತು. ಯಾಕಂದ್ರೆ ನಮ್ಗೆ ಒಳ್ಳೆ ಕೆಲಸ ಬೇಕು, ನಮ್ಮ ಶಿಕ್ಷಣಕ್ಕೆ ತಕ್ಕ ಹಾಗೆ ಅಂತ ಹೇಳಿದ್ರೆ ನಾವು ಆ ರೆಸ್ಟ್ರಿಕ್ಷನ್ ಅಲ್ಲಿ ಕಮಿಟ್ಮೆಂಟ್ ಇಲ್ಲ ಅಂತ ಆದ್ರೆ, ನಮ್ಮ ಡಿಪೆಂಡೆನ್ಸ್ ಅಂತ ಏನ್ ಹೇಳ್ತೀವಿ ಅವರು ಸ್ಟೇಬಲ್ ಇದ್ರು ಅಂತ ಆದ್ರೆ ನಾವು ಎಲ್ಲಿ ಬೇಕಾದ್ರೂ ಕೆಲಸ ತಗೊಂಡು ನಾವು ಕೆಲಸ ಮಾಡ್ಬೇಕು ಅನ್ನೋದು ನನ್ನ ಒಪಿನಿಯನ್ ಸರ್. ಆ ರೆಸ್ಟ್ರಿಕ್ಷನ್ ಅಲ್ಲಿ ರಿಸರ್ವ್ ಆಗಿರುವಂತದ್ದು ತಪ್ಪು ಅಂತ ನಾನು ಹೇಳೋದು. ನಮ್ಮ ಮಕ್ಕಳಿಗೂ ನಾವು ಹೇಳ್ತೀವಿ ಅಲ್ಲಿದೆ ಹೋಗು ಮಾರ, ಇಲ್ಲಿ ಊರ ಹತ್ರ ಏನ್ ಮಾಡ್ತೀಯ, ಒಳ್ಳೆ ಸಂಬಳ ಸಿಗ್ತದೆ, ಒಳ್ಳೆ ಕರಿಯರ್ ಗ್ರೋತ್ ಸಿಗ್ತದೆ, ಒಳ್ಳೆ ಪ್ಲಾಟ್ಫಾರ್ಮ್ ಸಿಗ್ತದೆ, ಪ್ರೊಫೈಲ್ ಬಿಲ್ಡ್ ಮಾಡ್ಬೋದು ಅಂತ ಎಲ್ಲ ನಾವು ಇನ್ಪುಟ್ ಕೊಡ್ತೀವಿ ಮಕ್ಕಳಿಗೆ. ಅದು ತಪ್ಪು ಅಂತ ಹೇಳೋದು, ಊರ ಹತ್ರನೇ ಇರ್ಬೇಕು ಅನ್ನೋದು. ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಅ ಲಾಟ್ ಫಾರ್ ಜಾಯ್ನಿಂಗ್ ಅಸ್. ತುಂಬಾ ಖುಷಿ ಆಯ್ತು ನಿಮ್ಮ ಭೇಟಿಯಾಗಿ, ನಿಮ್ ಬಗ್ಗೆ ಸ್ವಲ್ಪ ಟೈಮ್ ಸಿಕ್ಕಿದೆ. ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ ಯು. ತಮಗೆ ತುಂಬಾ ಥ್ಯಾಂಕ್ಸ್ ಸರ್, ನನಗೂ ಕೂಡ ತುಂಬಾ ಖುಷಿ ಆಯ್ತು. Thanks for Unnati and you sir for providing this opportunity to share a few things about me and my professional and institution. I would like to express my sincere gratitude and thankfulness to the Unnati Foundation. Thank you so much. All the best. Thank you. Thank you sir. Thank you.